ಈ ದಿನದ ತುರ್ತು ಪತ್ರಿಕಾಗೋಷ್ಠಿ ಅತ್ಯಂತ ನಿರ್ಣಾಯಕ ಮತ್ತು ಮುಖ್ಯ ಹಾಗೂ ಅತ್ಯಂತ ತುರ್ತು. ಇಡೀ ರಾಜ್ಯದ ಪರಿಶಿಷ್ಟ ಜಾತಿಯವರು, ಇಡೀ ರಾಜ್ಯದ 101 ಜಾತಿಗಳು ಕೂಡ ಸಚಿವ ಸಂಪುಟದ 27ನೇ ತಾರೀಕು ಇವತ್ತು ನಡೀಬೇಕಾಗಿದ್ದಂಥ ಸಚಿವ ಸಂಪುಟದ ಮೇಲೆ ನಿಗಾವನ್ನ ಇಟ್ಟು ಟಿವಿ ಕಣ್ಣನ್ನ ಆಲಿಸ್ತಾ ಇತ್ತು. ಆ ಇವತ್ತು ನಡೆಯಬೇಕಾದಂಥ ಸಚಿವ ಸಂಪುಟ ಇಂದು ಕೇಳಿದು ನಿನ್ನೆ ಸರ್ಕಾರ ಸಚಿವ ಸಂಪುಟವನ್ನ ನಡೆಸಿ ನಾಟಕೀಯ ರೀತಿಯಲ್ಲಿ ಸಚಿವ ಸಂಪುಟವನ್ನು ಅನಿರ್ದಿಷ್ಟ ಕಾಲ ಮುಂದಕ್ಕಾಕಿದೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಈ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ನಡೆಸುವಂತ ಸಚಿವ ಸಂಪುಟ ಇದೆಯಲ್ಲ, ಹುಡುಗಾಟಿಕೆ, ಇದೊಂದು ರೀತಿಯ ಚೀಟು, ಇದೊಂದು ರೀತಿಯ ಮೋಸಗಾರಿಕೆ, ತಂತ್ರಗಾರಿಕೆ, ಷಡ್ಯಂತ್ರದ ಸಚಿವ ಸಂಪುಟ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿಯವರನ್ನ, ಅದರಲ್ಲೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡ ಅವರ ಮತದ ಬ್ಯಾಂಕ್ಗೆ ಕನ್ನ ಹಾಕೋದ್ರ ಮೂಲಕ, ಅವರ ಹಣಕ್ಕೆ ಕನ್ನ ಹಾಕೋದ್ರ ಮೂಲಕ ಮೋಸವನ್ನ ವಂಚನೆಯನ್ನ ಮಾಡ್ಕೊಂಡು ಬಂದಿದೆ. ನಾನು ಮೊದಲನೇದಾಗಿ ತಮ್ಮಲ್ಲಿ ಅತ್ಯಂತ ವಿನೀತ ಮನವಿ ಮಾಡೋದು, ಇಡೀ ರಾಜ್ಯದ ಅಥವಾ ದೇಶದ ನಾಗರಿಕರಲ್ಲಿ ಒಬ್ಬ ಸಮಾಜದ ಗುರುಗಳು, ಹಿರಿಯೂರು ಮೂಲ ಮಠದ ಆದಿಜಾಂಬವ ಮಠದ ಷಡಕ್ಷರಿ ಮುನಿಗಳು 350 ಕಿಲೋಮೀಟರ್ ಹರಿಹರದಿಂದ ಬಿ ಕೃಷ್ಣಪ್ಪರವರ ಸ್ಮಾರಕದಿಂದ ಸಮಾಧಿಯಿಂದ ಬೆಂಗಳೂರಿಗೆ ಜಾಥಾ ಬಂದು ಉರಿ ಬಿಸಿಲಿನಲ್ಲಿ ಹುಷಾರಿಲ್ಲರೂ ಕೂಡ ನಡಕ ಬಂದು ಕಾಲು ಮೈಕೈ ನೋವಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದಂತ ಸ್ವಾಮೀಜಿಗಳನ್ನ ನೆಲಮಂಗಲದ ತಾವ ರಸ್ತೆಯಲ್ಲಿ ನೂರಾರು ಪೊಲೀಸ್ನವರು ಹಿಡಿದು ಎಳೆದಾಡಿ ಬಟ್ಟೆಗಳನ್ನ ಜಕ್ಕಿ ಅವರನ್ನ ಜಕ್ಕಿ ಎಳೆದು ಬಂಧನ ಮಾಡಿರೋದನ್ನ ನಾವು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಆ ದೃಶ್ಯವನ್ನು ನೋಡಿದ್ರೆ ತುಂಬಾ ನೋವು. ನಮ್ಮನ್ನೆಲ್ಲರೂ ಕೂಡ ಎಳೆದು ಬಸ್ಸಿಗೆ ತಳ್ಳಿ ಸ್ವಾಮೀಜಿ ಅವರನ್ನ ಬಂಧನ ಮಾಡ್ತಾರಲ್ಲ, ಅವರು ಈ ಜನದ ನೋವನ್ನ ನುಡಿಸೋದಕ್ಕೋಸ್ಕರ, ಈ ಜನದ ಕಣ್ಣೀರು ಒಡಿಸೋಕ್ಕೋಸ್ಕರ ಅವರು ನಡೆದು ಬಂದ್ರೆ ಇಡೀ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣವನ್ನ ಮಾಡಿ ಸ್ವಾಮೀಜಿ ಅವರು ಬಂಧನ ಮಾಡ್ತೀರಿ. ನೀವು ಬೇರೆ ಸ್ವಾಮೀಜಿ ಅವರನ್ನ, ಲಿಂಗಾಯತ ಸ್ವಾಮೀಜಿಗಳು ಅಥವಾ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ನೀವು ಬಂಧ ಮಾಡಿ ಜೀರ್ಣಿಸ್ಕೊಳಕ್ ಆಗತ್ತೈತ್ರಿ ಸಿದ್ದರಾಮಯ್ಯನವರೇ. ಒಬ್ಬ ಕೆಳವರ್ಗದ ಸ್ವಾಮೀಜಿಗಳು ಅಂತ ಹೇಳಿ ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನ ನೀವು ಎಳೆದಾಡಿ ಬಟ್ಟೆಯನ್ನ ಜಗ್ಗಿ ಅವರನ್ನ ಒಬ್ಬ ಅಪರಾಧಿ ದರೋಡೆಕೋರ ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ತಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇದು ನೋವು. ಅದನ್ನ ನೋಡಿದಂತಹ ನಾಗರಿಕರು ಸಮಾಜದ ಭಾವನಾತ್ಮಕ ಸಂಬಂಧಗಳಿಗೆ ಸಿಡಿಲು ಬಡಿದಿದೆ. ಇದನ್ನ ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಖಂಡನೆಯನ್ನ ಮಾಡಿದ್ದೇವೆ. ಎರಡನೇದಾಗಿ ಏನ್ ಸಚಿವ ಸಂಪುಟ ಮುಂದೂಡಿದಿರಲ್ಲ, ಈ ಸಚಿವ ಸಂಪುಟ ನೀತಿ ಸಂಹಿತೆ, ಒಳ ಮೀಸಲಾತಿಗೂ ನೀತಿಗೂ ಸಂಹಿತೆಗೂ ಸಂಬಂಧ ಏನ್ರಿ? ಈಗಾಗಲೇ ವಿಧೇಯಕ ಆಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ, ಉಭಯ ಸದನಗಳ ತೀರ್ಮಾನ ಆಗಿದೆ. ನೀವು ಹೊಸ ಯೋಜನೆಗಳಿಗೆ, ಹೊಸ ಮಾದರಿಯ ಜಾರಿಯಾಗೋದಕ್ಕೆ ನೀತಿ ಸಂಹಿತೆ ಇದೆ. ಇದೀಗಾಗಲೇ ವಿಧೇಯಕ ಆಗಿರುವಂತ ನೀತಿ ಸಂಹಿತೆಯನ್ನು ಗಂಟಾಗ್ತಿರಲ್ಲ, ನೆಪ ಹೊಡ್ತಿರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನೀತಿ ಸಂಹಿತೆಗೂ ಸಚಿವ ಸಂಪುಟ ನಡೆಸೋದಕ್ಕೂ ಎತ್ತಣೆಯ ಸಂಬಂಧ ಅನ್ನಂಗಾಗ್ತದೆ. MCC ಜಾರಿಯಾದ್ರೂ ಕೂಡ ಅಥವಾ ನೀತಿ ಸಂಹಿತೆ ಜಾರಿಯಾದ್ರೂ ಕೂಡ ಸಚಿವ ಸಂಪುಟ ನಡೆಸಬಹುದು, ನಡೆಸಿದ ಸಂಪ್ರದಾಯಗಳಿದೆ. ಮತ್ತೆ ಈಗಾಗಲೇ ನೀವು ಸುತ್ತೋಲೆಯನ್ನು ಹೊಡೆಸಿದ್ದೀರಿ. ಹೊಸ ಉದ್ಯೋಗ ನೇಮಕಾತಿ ಏನಲ್ಲ, ಇರೋ ಉದ್ಯೋಗಗಳಲ್ಲಿ ನೀವು ಮೀಸಲಾತಿಯನ್ನು ಅಳವಡಿಸಿ ಅಂತ ಅಷ್ಟೇ ಇರೋ ಸಬ್ಜೆಕ್ಟ್.
ನೀವು ನೀತಿ ಸಂಹಿತೆಯನ್ನು ತಳಕಾಕಿ ಸಚಿವ ಸಂಪುಟವನ್ನ ಮುಂದಕ್ಕೆ ಹಾಕೋದಿದೆಯಲ್ಲ, ಇದು ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು. ಮತ್ತೆ ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನಡೀತದಲ್ಲ, ಮತ ಬ್ಯಾಂಕ್ ಅನ್ನ ಬಳಸ್ಕೊಳ್ಳುವಂತ ತಂತ್ರಗಾರಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನೀವು ಚುನಾವಣೆಗೆ ಈ ಮತಗಳನ್ನ ದರೋಡೆಯನ್ನ ಮಾಡಿ ಸಿದ್ದರಾಮಯ್ಯನವರೇ ಎಷ್ಟು ವರ್ಷಗಳು ಕೂಡ ಇದೇ ರೀತಿಯಲ್ಲಿ ವಂಚನೆ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಇನ್ನೆಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಹೋಗ್ತೀರಿ ನೀವು? ಪರಿಷ್ಠ ಜಾತಿಯವರು ಮುಖ್ಯಮಂತ್ರಿ ಹೋಗಿದ್ದನ್ನ ತಡೆದು ನೀವು 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆದ್ರಿ. ಈಗ ಒಳ ಮೀಸಲಾತಿಗಳನ್ನ ವಂಚಿಸಿ ಇವರಲ್ಲಿ ಜಗಳವನ್ನ ತಂದಿಟ್ಟು ಬೆಂಕಿಯನ್ನು ಹಾಕಿ ಸಮಾಜಕ್ಕೆ ಮುಂದೂಡೋದ್ರ ಮೂಲಕ ಡಿಲೇ ಟ್ಯಾಕ್ಟಿಸ್ ಮಾಡಿ, ವಿಳಂಬ ನೀತಿಯನ್ನ ಮಾಡಿ, ನ್ಯಾಯವನ್ನ ಮುಂದೂಡಿ, ಒಳ ಮೀಸಲಾತಿ ಜನರಲ್ಲಿ ಬೆಂಕಿ ಕಿಚ್ಚನ್ನ ಹಚ್ಚಿ ನೀವು ಮಾಡೋದಿದೆಯಲ್ಲ, ಇದು ಅದಕ್ಕೆ ಸಭೆ ನಿರ್ಣಯ ಮಾಡಿದ್ದೇವೆ. ದಾವಣಗೆರೆ ಬಾಗಲಕೋಟೆಯ ಉಪ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಅದ್ ಹೆಂಗ್ ಗೆಲ್ಲಿಸ್ತಿರೋ ಗೆಲ್ರಿ, ಸೋಲಿಸ್ತೀವಿ ಅನ್ನೋದನ್ನ ನಿಮ್ಮನ್ನ ಪಕ್ಷದಲ್ಲಿ ಸೋಲ್ಸಕ್ಕೋಸ್ಕರ ನಿರ್ಣಯವನ್ನ ಪಾಸ್ ಮಾಡಿದ್ದೇವೆ. ನಾವು ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾದಿಗ ಸಂಘಟನೆಗಳು ಕೂಡ ಎಲ್ಲ ಹೋರಾಟಗಾರರು, ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬಾರ್ದು ಅಂತ ಮತ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂತ ಇದ್ದೀವಿ. ಮುಂದಿನ ಉಪಚುನಾವಣೆಯಲ್ಲೂ ಕೂಡ ಮತ ಜಾಗೃತಿಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ, ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳು ದುರುಪಯೋಗ ಆಗಿದೆ, ಹಣಕಾಸು ದುರುಪಯೋಗ ಆಗಿದೆ. ಶಾಸನಬದ್ಧ ಹಣಗಳನ್ನ SCP TSP ಅಂತ 39,000 ಕೋಟಿ ಹಣ, ಇತರೆ ಕಾಂಟ್ರಾಕ್ಟ್ ಕೊಡಬೇಕಾದಂತ 36,000 ಕೋಟಿ ಹಣ ಬಿಡುಗಡೆಯಾಗಿಲ್ಲ. ಅನೇಕ ಹೋರಾಟಗಳು ನಡೀತಾ ಇದಾವೆ. ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಪೌರ ಕಾರ್ಮಿಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಶಿಕ್ಷಕರ ಹೋರಾಟ, ನೌಕರರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ರೈತರ ಹೋರಾಟ ಎಲ್ಲ ನಡೀತಿದ್ರು ಕೂಡ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಬೆಲೆ ಕೊಡದಲೆ ಯಾರ ಮನವಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆಲಿಸಿಲ್ಲ. ಆ ಕಾರಣದಿಂದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿತವನ್ನ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ವಜಾ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಪರಿಶಿಷ್ಟ ಜಾತಿಯವರ ಮೇಲೆ. 3.6 ಮಾತ್ರ ಶಿಕ್ಷೆಗಳ ಪ್ರಮಾಣ ದೌರ್ಜನ್ಯಗಳಿಗೆ, ಅದು ಇನ್ನೂ ಕುಸಿತ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗ್ತಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಪರಿಶಿಷ್ಟ ಜಾತಿಯವರ ರಕ್ಷಣೆ ಇಲ್ಲ, ಅವರ ಕೂಲಿಗಳು ಅಥವಾ ಅವರ ಸಂಪತ್ತನ್ನ ಅಥವಾ ಸಂಪಾದನೆಯನ್ನ ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಆಗಿದೆ. ಬಡತನ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಮತ್ತೆ ಜಾತಿ ಕೋಮುವಾದ ಆಕರ್ಷಣೆ ಜಾಸ್ತಿ ಆಗಿದೆ, ಅಲ್ಲಲ್ಲೇ ಹೊಡೆದಾಟ ಬಡಿದಾಟಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಾಜಕತೆ ಹೆಚ್ಚಾಗಿರೋದ್ರಿಂದ ಕೂಡಲೇ ಅವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸಿದ್ದರಾಮಯ್ಯನವರು ಅನೇಕ ತೀರ್ಪುಗಳು ಬಂದಿದ್ದಾವೆ ಕೋರ್ಟ್ನಿಂದ. 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಪುಗಳು, ಹೈಕೋರ್ಟಿನ ತೀರ್ಪುಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಎಲ್ಲ ತೀರ್ಪುಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕಡೆಗಣಿಸಿದೆ. ಅದರಿಂದ ಕಂಟೆಂಪ್ಟ್ ಕೋರ್ಟ್ ನಲ್ಲಿ ಇದೆ ಸಿದ್ದರಾಮಯ್ಯ ಸರ್ಕಾರ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಇದೆ ಸಿದ್ದರಾಮಯ್ಯ ಸರ್ಕಾರ. ಸಂವಿಧಾನ ಬಾಹಿರವಾಗಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ. ಯಾವುದೇ ಕೋರ್ಟಿನ ಆಜ್ಞೆಗೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ಆಯೋಗದ ವರದಿಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಿರಂಕುಶ ಆಡಳಿತ, ಸರ್ವಾಧಿಕಾರದ ಧೋರಣೆ, ಸುಪ್ರೀಂ ಕೋರ್ಟಿನ ವಿರೋಧಿ ಧೋರಣೆ. ಆದ್ದರಿಂದ ಸಿದ್ದರಾಮಯ್ಯ ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು SC ST TSP ಕಾಯ್ದೆ ಅಂತಂದ್ರು, ಆ ಕಾಯ್ದೆ ಹಣವನ್ನ 39
ತೀರ್ಮಾನ ಮಾಡಿ ಕಾಯ್ದೆ ಪ್ರಕಾರ. ಕಾಯ್ದೆ ಸಿ ಅದರಲ್ಲಿರ್ತಕ್ಕಂಥ ಕ್ಲಾಸ್ ಸಿ ನೀವೇ ರದ್ದು ಮಾಡ್ತೀರಿ, ನೀವೇ ದುರುಪಯೋಗ ಹಣ ಮಾಡ್ತೀರಿ. ಹಣ ದುರುಪಯೋಗ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ನೀವು ಸರ್ಕಾರ ಕರಪ್ಟ್ ಆಗಿದೆ. ಮತ್ತೆ ಕಾಯ್ದೆಯಲ್ಲಿ ಮತ್ತೆ ಸಂವಿಧಾನಾತ್ಮಕ ಏನು ಸಂವಿಧಾನಾತ್ಮಕವಾಗಿ ಬಳಸಿದಂತ ಹಣವನ್ನ ನೀವು ಯಾವುದೇ ಸಂವಿಧಾನದ ಅಡಿಯಲ್ಲಿ ನೀವು ಬಳಸ್ತಾನೆ ಬೇರೆ ಬೇರೆ ಇದಕ್ಕೆ ಯೋಜನೆಗಳು ನೀವೇ ಮಾಡ್ಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ಕ್ಷಣ ಮುಂದುವರಿಯಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳೋದ್ರ ಮೂಲಕ, ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಸ್ಪಷ್ಟ ನೇರ. ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ. ಇದು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಓಲೈಕೆ ರಾಜಕಾರಣ ಮಾಡಿ ಅದಷ್ಟು ದಿನ ನಾವು ಅಧಿಕಾರದಾಗ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಮತ್ತೆ ಬೀದಿಯಲ್ಲಿ ಬಡದಾಡೋ ತರ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕು ಅಂದ್ರೆ ಯಾವುದೇ ಒಬ್ಬರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ಜಗಳಗಳು ಸಮಾಪ್ತಿ ಆಗ್ತವೆ, ಜಗಳಗಳು ನಿಲ್ತವೆ. ಈ ಸಮಾಜವನ್ನು ಹೊಡೆದಾಕ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬಹುಮಾನ ಮಾಡಬೇಡಿ. ಬಾಬಾ ಸಾಹೇಬರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದ್ರು. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರು, ಈ ನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ಒಳಿತನ್ನ ಬಯಸಿ ಸಮಾನತೆಯನ್ನು ಉಂಟು ಮಾಡೋದಕ್ಕೋಸ್ಕರ ದೇಶ ಅಭಿವೃದ್ಧಿ ಮಾಡಕ್ಕೆ ಸಂವಿಧಾನ ಆಜ್ಞೆಗಳಿವೆ, ಬಾಬಾ ಸಾಹೇಬರ ಚಿಂತನೆಗಳಿವೆ. ಆ ಚಿಂತನೆಗಳು ಇರುತ್ತಾ ಅಂಬೇಡ್ಕರ್ ಹೆಸರು ಯಾರ್ಯಾರು ಹೇಳಿ ಹೋಗ್ತಾ ಇದ್ದೀರಿ, ಸಂವಿಧಾನ ಅಂತ ಯಾರ್ಯಾರು ಹೋಗ್ತಾ ಹೇಳ್ತಾ ಇದ್ದೀರಿ, ಅಂಬೇಡ್ಕರ್ ವಾದ ಅಂತ ಯಾರು ಓದ್ತಾ ಇದ್ದೀರಿ, ಅಂಬೇಡ್ಕರ್ ಚಿಂತನೆ ಅಂತ ಯಾರು ಓದ್ತಾ ಇದ್ದೀರಿ. ಇವತ್ತು ಒಳ ಮೀಸಲಾತಿಯನ್ನು ಯಾರು ಒಪ್ಕೊಂಡಿಲ್ಲ ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಆತ್ಮವಿಮರ್ಶನೆ ಮಾಡ್ಕೊಳ್ಳಿ. ನಾವು ಯಾರು ಜಾತಿವಾದಿಗಳಲ್ಲ, ನಾವೆಲ್ಲರೂ ಕೂಡ ಈ ಸಮಾಜದ, ಈ ನಾಡಿನ ಮಕ್ಕಳು ಎಲ್ಲರೂ ಪ್ರೀತಿಸ್ತೀವಿ, ಎಲ್ಲರೂ ಕೂಡ ಸಂವಿಧಾನ ಮಾಧ್ಯಮಗಳನ್ನು ಒಪ್ಕೊಳ್ತೀವಿ. ಯಾರು ಒಪ್ಕೊಳ್ಳಲ್ಲ ಅವರು ದೇಶ ವಿರೋಧಿಗಳಾಗ್ತಾರೆ, ಸಂವಿಧಾನ ವಿರೋಧಿಗಳಾಗ್ತಾರೆ ಅಂತ ಹೇಳೋದ್ರ ಮೂಲಕ ಇದರಲ್ಲಿ ನಂಬರ್ ಒನ್ ಸಂವಿಧಾನ ವಿರೋಧಿ, ನಂಬರ್ 1 ಪ್ರಜಾಪ್ರಭುತ್ವ ವಿರೋಧಿ, ನಂಬರ್ 1 ಸಮಾಜ ವಿರೋಧಿ, ನಂಬರ್ 1 ಮಾದಿಗ ಸಮಾಜದ ವಿರೋಧಿ ಸಿದ್ದರಾಮಯ್ಯನವರು. ಇವರು ಕಡುವೈರಿ, ಮಾದಿಗ ಕಡುವೈರಿ ಎನ್ನುವ ಮಾತನ್ನು ಹೇಳಿ ಕೂಡಲೇ ತೊಲಗಬೇಕು ಸಿದ್ದರಾಮಯ್ಯನವರು. ಈ ಕಾಂಗ್ರೆಸ್ ಪಾರ್ಟಿ ತೊಲಗಬೇಕು. ಕಾಂಗ್ರೆಸ್ ಪಾರ್ಟಿ ಮುಕ್ತವನ್ನ ಮಾಡೋದಕ್ಕೆ ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ನೀವು ಸ್ವಾಭಿಮಾನದಿಂದ ಹೋರಾಟವನ್ನ ಕಟ್ಟಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡಿದ್ರೆ ನೀವು ದೇಶದ ಅಭಿವೃದ್ಧಿಯಲ್ಲಿ ಬರ್ತೀರಿ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಮಕ್ಕಳ ಜೀವನ ಪಾವನ ಆಗ್ತದೆ. ಇಲ್ಲ ನಿಮ್ಮ ಮಕ್ಕಳ ಜೀವನಗಳು, ಪರಿಶಿಷ್ಟ ಜಾತಿಯವರ ಎಲ್ಲರ ಮಕ್ಕಳ ಜೀವನಗಳು ಅಧೋಗತಿಗೆ ಆಗ್ತದೆ. 2 ಲಕ್ಷ ಉದ್ಯೋಗಗಳು ಕೈ ತಪ್ಪಿ ಹೋಗ್ತವೆ. ಪರಿಶಿಷ್ಟ ಜಾತಿಯವರು ಹಂಚುಣ್ಣ ಅಂತ ಮನಸ್ಥಿತಿಯನ್ನ ನೀವು ಇಟ್ಕೋಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವ್ರ ಕಣ್ಣಿಂದ, ಅಂಬೇಡ್ಕರ್ ಹೃದಯದಿಂದ ಒಳ ಮೀಸಲಾತಿಯನ್ನು ನೋಡಿ ನ್ಯಾಯ ಹಂಚಿಕೆಯನ್ನ ಮಾಡಬೇಕು ಅಂತ ನಾನು ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಮನವಿ ಮಾಡಿಕೊಂಡು ಇವತ್ತಿಂದಲೇ ಬಾಗಲಕೋಟೆಗೆ, ದಾವಣಗೆರೆಗೆ ಹೊರಡಬೇಕು, ಕಾಂಗ್ರೆಸ್ ಅನ್ನ ಬುಡಸಹಿತ ಕಿತ್ತಾಕ್ಬೇಕು ಅಂತ ಚಾಲೆಂಜ್ ಮಾಡ್ತಾ ಇದ್ದೀವಿ. ಜೈ ಹಿಂದ್. ಅಭಿನಂದನೆಗಳು. ಎಲ್ರಿಗೂ ನನ್ನ ಅಭಿನಂದನೆ. ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿ ಏನು ನಾವು 35 ವರ್ಷಗಳಿಂದ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದ್ವಿ. ಆ ಒಂದು ದಿಕ್ಕಿನಲ್ಲಿ ಸರ್ಕಾರಗಳು ವಿಫಲವಾದಾಗ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೆ ತರಬಹುದು ಅಂತಕ್ಕಂಥ ಆದೇಶ ಕೊಟ್ಟು 2 ವರ್ಷ ಆಗ್ತಾ ಬಂದರೂ ಕೂಡ ಸರ್ಕಾರ ಯಾವುದೇ ನಿರ್ಣಯ ಕೈಗೊಳ್ಳಿದೆ ಈ ಸಭೆಗಳಿಗೆ ಸಚಿವ ಸಂಪುಟಗಳನ್ನ ಮುಂದೂಡ್ತಾ ನಮ್ಮ ಸಮಾಜವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಮುಂದೂಡ್ತಕ್ಕಂಥ ಬರೀ ಸಭೆಗಳು 100 ಸಭೆಗಳು ಮಾಡಿದೀವಿ, ಯಾವ ಸಭೆಗಳು ಕೂಡ ಅವರ ಗಮನಕ್ಕೆ ಹೋಗ್ತಾ ಇಲ್ಲ. ಅವ್ರ ಒಂದೇ ಉದ್ದೇಶ, ಏನಾದರೂ ಮಾಡಿ ಇವರಿಗೆ ಒಳ ಮೀಸಲಾತಿ ತಲುಪಿಸಬಾರ್ದು, ಸುಮ್ಮನೆ ತುಟಿಗೆ ತುಪ್ಪ ಸಾರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಮ್ಮ ನಿರ್ಣಯ ಏನಂತಂದ್ರೆ, ನಮಗೆ ಯಾವುದೇ ಕಾರಣಕ್ಕೂ
ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸೋ ಥರ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಬರೀ ಮುಂದೂಡ್ಕೊಂಡೇ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಒಂದು ನಿರ್ಣಯ ಮಾಡಿದ್ದೇವೆ, ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಹಂತ ಹಂತವಾಗಿ ಅನ್ಯಾಯ ಆಗ್ತಾ ಇದೆ. ಅದರಿಂದ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನ ಹತ್ತಿಕ್ಕುವ ಬಗ್ಗೆ ಏನು ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆ ಇದು ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಸ್ತಕ್ಕಂಥ ಕೆಲಸ ನಾವು ಹೊರಟಿದ್ದೇವೆ. ನಾವು ನಮ್ಮ ಒಕ್ಕೂಟದಿಂದ ಮಾಧ್ಯಮ ಸಂಘಟನೆಗಳ ಒಕ್ಕೂಟದಿಂದ ವಿಂಗ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಚುನಾವಣೆ ನಡೀತಾ ಇದೆ ಅಲ್ಲಿ ಹೋಗಿ ನಾವು ಮತ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬಾರ್ದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಆ ರೀತಿ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಎರಡನೇದಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಏನು ಮುಂದಿನ ಚುನಾವಣೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಗರಸಭಾ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಮತ್ತೆ ಮುಂದಿನ 28ನೇ ಏನು ವಿಧಾನಸಭಾ ಚುನಾವಣೆ ಅದಕ್ಕೂ ಕೂಡ ಇವತ್ತಿಂದನೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬಾರ್ದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂದ್ರೆ ತುಂಬಾ ಕೆಟ್ಟೋಗಿದೆ. ಅದರಿಂದ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಆಳ್ವಿಕೆ ಇರೋದಕ್ಕೋಸ್ಕರ ನೀವು ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆತ್ಮೀಯ ಮುಖಂಡರಾದಂಥ ಮೂರ್ತಿಯವರು ಮನವಿ ಸಲ್ಲಿಸಲಿಕ್ಕೆ ಸುದ್ದಾಗಿದ್ದಾರೆ. ಮನವಿನೂ ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದಮನೆ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ವಿಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಏನು ನಾವು ಈ ಒಕ್ಕೂಟ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಬಹುಜನ ಚಳವಳಿ ರಾಜ್ಯಾಧ್ಯಕ್ಷ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ಪ್ರೆಸ್ ಮೀಟ್ ನ ಪ್ರಮುಖ ಉದ್ದೇಶ ಏನಂದ್ರೆ 22ನೇ ತಾರೀಕು ಒಳ ಮೀಸಲಾತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ನಡೆದಿತ್ತು. ಆ ತಯಾರಿಗೆ ಇಂದಿನ ದಿವಸೇನೆ ನಿನ್ನೆ 26ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದುಕೊಂಡು ನೀತಿ ಸಂಹಿತೆ ಜಾರಿ ಇದೆ, ಮಾಡೋಕ್ಕಾಗಲ್ಲ, 9ನೇ ತಾರೀಕು ಮುಂದಿನ ತಿಂಗಳು 9ನೇ ತಾರೀಕು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ನಮ್ಮದೇ ಮಿನಿಸ್ಟರ್ ಕೈಲಿ ಟೇಪೆ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನಾವು ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮಾದಿಗ ಸಮುದಾಯಗಳು. ಈಗಾಗಲೇ ನಿರುದ್ಯೋಗ, ಬಡತನ, ಮತ್ತೆ ಪೊಲೀಸ್ ದೌರ್ಜನ್ಯ, ಈ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನೆಲ್ಲ ಸಿಗ್ಬೇಕು ಮಾದಿರು ವಿರುದ್ಧವಾಗಿ ಕೆಲಸಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ರಾಜ್ಯದಿಂದ ತೊಲಗಿಸ್ಬೇಕು. ಈಗ ಹಿಂದೆ ಹೇಳ್ತಿದ್ರು, ಬಿಜೆಪಿನವ್ರು ಹೇಳ್ತಿದ್ರು ಕರ್ನಾಟಕ ಮುಕ್ತ, ಇಡೀ ದೇಶ ಮುಕ್ತ ರಾಜ್ಯ ಮಾಡ್ತೀವಿ ಬಿಜೆಪಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಮಾದಿಗರು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡ್ತೀವಿ ಮಾದಿಗರು. ಯಾಕೆ ಅಂದ್ರೆ ಮಾದಿಗರು ಅಷ್ಟು ನೋವುಗಳಿದಾವೆ, ನಿರುದ್ಯೋಗಗಳಾಗಿದ್ದಾವೆ. ಏನು 56,432 ಉದ್ಯೋಗಗಳನ್ನ ತುಂಬಬೇಕಾಗಿತ್ತು, ಒಳ ಮೀಸಲಾತಿ ಜಾರಿ ಮಾಡಿ ತುಂಬಿ ಅಂತ ಹೇಳ್ತಾ ಇದ್ದೇವೆ. ಆದ್ರೂ ಕೂಡ ನೋಟಿಫಿಕೇಶನ್ ಹೊಡೆಸಿರುವಂತದನ್ನ ಹಂಗೆ ಜೀವಂತವಾಗಿದೆ. ಅದರಿಂದ ಬಹಳ ಅನ್ಯಾಯ ಆಗ್ತಿದೆ ಮಾದಿಗರಿಗೆ. ಈ ಆಮೇಲೆ ಇನ್ನೊಂದೇನಾಗಿದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತೆ ಬಾಗಲಕೋಟೆ ಉಪಚುನಾವಣೆಗಳಿದ್ದಾವೆ. ಅಲ್ಲಿಗಾಗಲೇ ಜನಗಳು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಮಾದಿಗರು. ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಆದ್ರೆ ನಿನ್ನೆವರೆಗೂ ಕಾಯ್ದಿದ್ದಾರೆ. ಅದನ್ನ ಏನು ನಿರಾಶೆ ಆಗಿದ್ದಾರೆ ಮಾದಿಗರು. ಹಾಗಾಗಿ ಪ್ರತಿ ಮಾದಿಗರು ಕೂಡ ನಿರಾಶೆ ಆಗಿರೋದ್ರಿಂದ ಏನು ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಸೋಲಿಸ್ತೀವಿ ಅಂತ ಈಗಾಗಲೇ ನಿರ್ಣಯಗಳು ಮಾಡ್ತಿದ್ದೀವಿ, ಸಭೆಗಳಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಆದ್ರೆ ಮುಂಬರುವ ಸ್ಥಳೀಯ ಚುನಾವಣೆಗಳ ಮತ್ತು ಇನ್ನು 2 ವರ್ಷಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಿದ್ದರಾಮಯ್ಯ ಈಗಾಗಲೇ ನಾವು ಮಾಡಲ್ಲ, ನಿಮ್ ಪರವಾಗಿಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮುಂಬರುವ ಚುನಾವಣೆ ಲೋಕಸಭೆ ಮತ್ತೆ ವಿಧಾನಸಭಾ ಮತ್ತೆ ಏನು ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಮನೆಗೆ ಕಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಪತ್ರಿಕಾ ಮಾಧ್ಯಮರಿಗೆ ನಾವು ಸಂದೇಶವನ್ನು ಕೊಡ್ತೀವಿ. ರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈಬಿ ಮಹಿಳ ಭಾರತ ದಲಿತ ಶಕ್ತಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರ್ತಕ್ಕಂಥ ಎಲ್ಲ ಒಕ್ಕೂಟ ನಮ್ಮ ರಾಜ್ಯ ಮುಖಂಡರಿಗೆ ಸ್ವಾಗತವನ್ನು ಬಯಸುತ್ತಾ ಮುಂದೆ ಇರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತ ಬಯಸ್ತಿದ್ದೇನೆ. ಆತ್ಮೀಯ ಬಂದು ಮಾಧ್ಯಮ ಮಿತ್ರರೇ, ಇವತ್ತು ನಾವೇನು ಅನ್ಕೊಂಡಿದ್ದೀವಿ ಅಂದ್ರೆ ಇವತ್ತು ಒಂದು ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯನ್ನು ಕರೆದು
ಇವತ್ತು ನಾವು ಅಂಗೀಕಾರ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈ ಒಂದು ವಿಚಾರದಲ್ಲಿ ನಿನ್ನೆ ಏನು ಹೇಳಿದಾರೆ ಅಂದ್ರೆ 9ನೇ ತಾರೀಕು ನಂತರ ನಾವು ಮಾಡ್ತೀವಿ. ಇವತ್ತು ನಮಗೆ ಕೋಡ್ ಆಫ್ ಕಂಟೆಂಟ್ ಇದೆ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಡ್ ಆಫ್ ಕಂಟೆಂಟ್ ಇರೋಂಥ ಸಂದರ್ಭದಲ್ಲಿ ನೀವು ವಿಶೇಷ ಸಭೆಯನ್ನು ಯಾಕೆ ಕರೆದಿರಿ ಅಂತ ಮೊದಲನೇ ಕ್ವಶನ್ಸ್ ನಮ್ದು. ಅನಂತರ ಎಲ್ಲ ಒಂದು ನೀತಿ ಸಂಹಿತೆ ಜಾರಿ ಅಂತ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳೆಲ್ಲ ಕಡೆ ಉದ್ಘಾಟನೆ ಮಾಡ್ತಿದ್ರಿ, ಅದು 2ನೇ ಕ್ವಶನ್ಸ್ ನೀವು ಮಾಡಬಾರ್ದಾಗಿತ್ತು. ಆಮೇಲೆ ನೀವು ಹಿಂದೇನು ಸಹ ಮೂಢ ಹಗರಣದಲ್ಲಿ ಸಿಕ್ಕಿದ್ದಾಗಲೂ ಸಹ ನೀವು ಸಂವಿಧಾನ ವಿರೋಧಿ ಧೋರಣೆಗಳನ್ನ ಅನುಸರಿಸ್ತೀರಿ, ಅದನ್ನು ನಮಗೆ ಬೇಜಾರಾಗುತ್ತೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ರೆ ರಾಜ್ಯಪಾಲರು ಏನು ಸುಮ್ಮನೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯಪಾಲರು ಇಮ್ಮಿಡಿಯೇಟ್ಲಿ ಇದನ್ನ ಸರ್ಕಾರನ ಮುಟ್ಕೊಳ್ಗೊಳಿಸ್ಬೇಕು ಮೇಲಾಗಿ. ಯಾಕಂದ್ರೆ ಸಂವಿಧಾನದ ಎಲ್ಲ ಅಡೆತಡೆಗಳನ್ನ ವಿರುದ್ಧವಾಗಿ ನಡೀತದೆ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲೇ ಒಂದು ಹೇಳಿದ್ರು, ಯಾಕಂದ್ರೆ ನಮ್ಮ ಒಂದು ಎಲ್ಲ ವಿಚಾರದಲ್ಲಿ ಮೂರ್ತಿ ಪೂಜೆ ಮಾಡಬೇಡಿರಿ, ಮೂರ್ತಿ ವಿನಾಶಕ ನಾನು ಅಂತ ಹೇಳಿದ್ರು. ಕೆಲವೊಂದು ವ್ಯವಸ್ಥೆಗಳಲ್ಲಿ ನಾವು ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಕೆಲವು ಪ್ರಜಾಪ್ರತಿನಿಧಿಗಳನ್ನ ಹೊರತುಪಡಿಸಿ ಬೇರೆಲ್ಲ ಇದು ಮಾಡ್ತಾರೆ, ಅದು ನಮ್ಗೆ ವಿರೋಧ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡ್ತಾ ಹೋದ್ರೆ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟ ಏನಿದೆಯೋ ಈಗ ನಡೆಯುವಂಥ ಚುನಾವಣೆಗಳು 100% ಸೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ನಿರ್ನಾಂಶ ಮಾಡೋದ ಗಂಟ ನಾವು ಬಿಡಲ್ಲ ಅಂತ ಈ ಪತ್ರಿಕಾಗೋಷ್ಠಿಗೆ ಮೂಲಕ ಅಂತ ತಿಳಿಸ್ತಾ ಇದ್ದೀವಿ. ಆಮೇಲೆ HK ಪಾಟೀಲ್ ಅವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಅವರು ಹೇಳ್ತಾ ಇದ್ದಾರೆ, ಒಳ ಮೀಸಲಾತಿ ಜಾರಿ ಆಗಿಲ್ಲದ್ರ ಪರವಾಗಿಲ್ಲ, ನಾವು ಬೇರೆ ಏನು ಮಾಡಿದ್ರು ಪರವಾಗಿಲ್ಲ, ನಾವು ನೇಮಕಾತಿಗಳನ್ನ ನಾವು ಮಾಡ್ತೀವಿ ಅಂತ ಹೇಳೋರೆ ನೀವೇನಾನ ಮಾಡಿದ್ದೇನಾನ ಗೊತ್ತಾಯ್ತಂದ್ರೆ ನಿಮ್ಮನ್ನು ರಾಜೀನಾಮೆ ಕೊಡಕ್ಕೆ ನಾವು ಬಿಡಲ್ಲ. ಇದೊಂದು ಎಚ್ಚರಿಕೆ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಪ್ಪೆ. ಅಖಿಲ ಭಾರತ ಮಾದಿಗ ದಂಡವರ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ಪಿ ಹುಸೇನಪ್ಪ ಸ್ವಾಮಿ ಮಾದಿಗ ಅಂತ. ಮತ್ತು ಇಂದಿನ ಈ ಪತ್ರಿಕೆಗೋಷ್ಠಿ ಉದ್ದೇಶ ಎಂದರೆ, ಪತ್ರಿಕೆಗೋಷ್ಠಿ ಒಕ್ಕೂಟದ ನನ್ನ ಹಿರಿಯರ ಎಲ್ಲರಿಗೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರ ಮಾಡುತ್ತಾ, ಇಂದಿನ ಪತ್ರಿಕೆ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೆ ನಾನು ಸ್ವಾಗತ ಕೋರುತ್ತೇನೆ. ಇವತ್ತು ಎಂತ ದುಃಖ ಆಗಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಮಾದಿಗ ಸಮುದಾಯ ನಿನ್ನೆ ರಾತ್ರಿ ಎಲ್ಲ ನಿದ್ದಿಗೆಟ್ಟು ಬೆಂಗಳೂರಿಗೆ ಬರ್ಬೇಕಂತ ಸಂದೇಶ ಹೇಳಿ. ಯಾಕಂದ್ರೆ ನಮ್ಮ ಗುರುಗಳಾದ ನನ್ನ ಮಾದಿಗ ಸಮಾಜದ ಗುರುಗಳಾದ ಆದಿಜಂಬವ ಷಡಕ್ಷರ ಮುನಿ ಸ್ವಾಮೀಜಿ ಅವರ ಪಾದಯಾತ್ರೆನ ಒಬ್ಬ ಗುರುಗಳನ್ನೇ ಪಾದಯಾತ್ರೆ ಮಠಕ್ಕಾಕಿ ಅವ್ರ ಹತ್ತಿಡಂತ ಕೆಲಸ ಮಾಡಿ ಅವ್ರನ್ನ ಬಂಧಿಸಿ ಹೋರಾಟವನ್ನು ದಿಕ್ತಪ್ಸಂತ ಕೆಲಸ ಮಾನ್ಯ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಡಳಿತದಲ್ಲಿ ನಾವು ಇಂಥದ್ದು ಕಾಣ್ತಾ ಇಲ್ವ ಅಂತ ಅನ್ಕೊಂಡಿದ್ವಿ. ಅವರು ಸಂವಿಧಾನಬದ್ಧವಾಗಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶೆಗಳ ಸಂವಿಧಾನ ಪರವಾಗಿ ನಾವು ನಡೀತೀವಿ ಅಂತ ಹೇಳ್ತಾರ, ಆದ್ರೆ ಈ ಸಂವಿಧಾನನ ಉಲ್ಲಂಘನೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ತಾರೆ. ಯಾಕಂದ್ರೆ ಇಂದಿನ ಕಾಂಗ್ರೆಸ್ಸೇ ನಾವು ಅನ್ನಂಥದ್ದು ಹೇಳ್ಕೊಡ್ತಾರೆ. ಬಾಬಾ ಸಾಹೇಬ್ ಅವರ ಅಂತ್ಯಕ್ರಿಯೆಗೆ ಒಂದು ಎಕರೆ ಜಾಗ ಕೊಡದಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ನಮಗೆ ಒಂದು ಹೋರಾಟಕ್ಕ ಒಂದು ಜಾಗವನ್ನು ನೆಲವನ್ನು ಕೊಳ್ಳಾದಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಪತ್ರಿಕೆಗೋಷ್ಠಿ ಮಾಧ್ಯಮ ಉದ್ಯಮಗಳಲ್ಲಿ ಹೇಳಿದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸಲೇ ನಮ್ಮ ಗುರಿ. ನಮ್ಮ ಮಾದಿಗ ಬಂಧುಗಳಲ್ಲಿ ಉಪಚುನಾವಣೆಯ ಮಾದಿಗ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ನಮ್ಮ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮತದ ಶಕ್ತಿನೇ ದೊಡ್ಡ ಶಕ್ತಿ. ಆ ಮತಗಳ ನಿಮ್ಮ ಕಾಲಿಡ್ಕದ್ರು ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕ್ಬಾಡ್ರಿ. ಕಾಂಗ್ರೆಸ್ ನಮ್ಮ ವೈರಿ, ಕಾಂಗ್ರೆಸ್ಸಿನ ನೀವು ಸರ್ವನಾಶ ಮಾಡ್ರಿ. ನೀವು ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕಿರಿ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬಾರ್ದು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು. ಅಂದಾಗ ಮಾದಿಗರ ಶಕ್ತಿ ಗೊತ್ತಾಗುತ್ತಾನ ಅಂತ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಇಲ್ಲಿ ಪತ್ರಿಕೆಗೋಷ್ಠಿ ನಡೆಸ್ತಾ ಇದೀವಿ. ಇದು ಎಂತದಂತಂದ್ರೆ ನಾವು ಇತಿಹಾಸದಲ್ಲಿ ಕೇಳ್ತಾ ಇದ್ದೀವಿ, ಹಿರಿಯರು ಹೇಳ್ತಾರೆ. ಆದ್ರೆ ನಮ್ಮ ಕೊಂಡು ಮುಂದೆ ಇವತ್ತು ನಡೆದಿದೆ ಅಂದ್ರೆ ಬಹಳ ನಮಗೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ. ಪ್ರಜಾಪ್ರಭುತ್ವನ ಕಗ್ಗೊಲಿ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಖಂಡನೆ ಮಾಡ್ತೇವೆ. ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿ ಆಗೋರಿಗೆ ಬಿಡೋದಿಲ್ಲ. ಕಾಂಗ್ರೆಸ್ ಸೋಲ್ಸದೆ ನಮ್ಮ ಇಲ್ಲಿಂದ ಗುರಿಯನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳ್ಬೇಕು ಸರ್. ಜೈ ಮಾದಿಗ. ಸ್ವಾಗತಿಸ್ತಾ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಖಜಾನ್ಸಿ ಗೋಪಾಲ್ಪುರ ಮುನ್ರಾಜು, ಮಾನ್ಯ ಅಧ್ಯಕ್ಷರು ಶಂಕಪ್ಪ ಅವರು ಅನಾರೋಗ್ಯದ ಕಾರಣ ನಾವು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಂಧುಗಳೇ, ಏನು ಸ್ವತಂತ್ರ ಬಂದಾಗಿನಿಂದ
ಇಲ್ಲಿಯ ತನಕ ಅತಿ ಹೆಚ್ಚಿನ ಕಾಲ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯನ್ನ ಮಾಡಿದೆ ನಮ್ಮ ದೇಶದಲ್ಲೂ ಮತ್ತು ನಮ್ಮ ರಾಜ್ಯದಲ್ಲೂ. ಅದೇ ರೀತಿ ಯಾವುದಾದ್ರೂ ತುಳಿತಕ್ಕೆ ಅತಿ ಹೆಚ್ಚಿನದಾಗಿ ತುಳಿತಕ್ಕೆ ಒಳಪಟ್ಟಿರುವಂತ ಸಮಾಜ ಇದೆ ಅಂತಂದ್ರೆ ಕಾಂಗ್ರೆಸ್ಸಿನ ಪಕ್ಷದ ಮುಖಾಂತರ ಅದು ಮಾದಿಗ ಸಮಾಜ. ಮಾದಿಗ ಸಮಾಜವನ್ನ ಯಾವ ಮಟ್ಟಕ್ಕೆ ಕಡೆಗಣನೆ ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳಾಗ್ಲಿ, ಯಾವುದೇ ಒಂದು ಅಧಿಕಾರ ಆಗ್ಲಿ, ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಿನ ಮುಖಾಂತರ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥದ್ದಾಗ್ಲಿ, ಎಲ್ಲ ಸರ್ಕಾರಿ ಅಧಿಕಾರದಲ್ಲಿ ಏನೀಗ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಧಿಕಾರಿ ವೃಂದದವರು, ಆ ಅಧಿಕಾರಿ ವೃಂದದವರ ಎಲ್ಲ ಒಂದು ಲಿಸ್ಟ್ ಅನ್ನ ಪರಿಶೀಲನೆ ಮಾಡಿದಾಗ ನಾವು ಇಲ್ಲಿ ತನಕ ಇತಿಹಾಸದಲ್ಲಿ ಮಾದಿಗರು ಕೇವಲ 1 ರಿಂದ 1.5% ಮಾತ್ರ ನಮಗೆ ಮೀಸಲಾತಿ ಸಿಕ್ಕಿದೆ. ಆ 1.5% ಅಲ್ಲಿ 1% ಬರೀ ಕಸ ಗುಡಿಸೋಂಥದ್ದು, ಚಂಕೆ ಕೆಲಸ ಮಾಡುವಂಥದ್ದು ಅಥವಾ ರಸ್ತೆ ಕ್ಲೀನ್ ಮಾಡುವಂಥದ್ದು, ಈ BBMP ಕಾರ್ಯ ಕಸ ಗುಡಿಸಂತ ಕಾರ್ಯ ಬಿಟ್ರೆ ಇನ್ನು 0.5% ಮಾತ್ರ ಬರೀ ಪೆನ್ನು ಪೇಪರ್ನಲ್ಲಿ ಕೆಲಸ ಮಾಡಂತ ಸೌಭಾಗ್ಯ ಈ ಸರ್ಕಾರ ನಮಗೆ ಒದಗಿಸಿದೆ. ಆದ್ರಿಂದ ಏನು ಈ ಸರ್ಕಾರ ನಮ್ಗೆ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಬಡಿದೆದ್ದು ಸಿಡಿದು ಇವತ್ತಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ, ಈಗ ಸದ್ಯಕ್ಕೆ ಏನು ಉಪಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಆ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಸಮುದಾಯವನ್ನ ಬಡಿದೆಬ್ಬಿಸಿ ಮತದಾನವನ್ನ ಮಾಡಿಸೋದ್ರ ಮುಖಾಂತರ ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಮಾದಿಗ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ಗೌರವಾನ್ವಿತ ಹಿರಿಯರಾದ ಯನ್ಮೂರ್ತಿಯವರು ಮತ್ತು ಭೀಮಪ್ಪ ಅವರು, ಗುಂಡರಾಜ್ ಅವರು, ನಮ್ಮ ಹುಸೇನಪ್ಪ ಅವರು, ಭಾಳ ಹಿರಿಯರು, ಅವರು ಹೋರಾಟಗಾರರು, ಗುಂಡರಾಜ್ ಅವರು, ಹಾಗೆ ನಮ್ಮ ಎಲ್ಲ ಕಾಳಪ್ಪ ಅವರು, ರಾಮಣ್ಣ ಅವರು, ಯನ್ಮೂರ್ತಿಯವರು ಸಾಹೇಬರು ಎಲ್ಲರೂ ಕೂಡ ಅಭಿನಂದಿಸ್ತಾ, ಇವತ್ತು ಬಹಳ ದುಃಖವಾದ ದಿನ, ಕರಾಳ ದಿನ. ಯಾಕಂತಂದ್ರೆ ಸ್ವಾಮೀಜಿಗಳಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರು. ಇವ್ರು 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀವಿ, ವಿಶೇಷ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲವನ್ನು ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ತೀರ್ಮಾನ ಮಾಡಿ ಅಂತಿಮ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದ್ರು. ಸ್ವಾಮೀಜಿಗಳಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ರೆ ಅವ್ರನ್ನ ಬಂಧಿಸ್ಬಿಟ್ಟು ಪೊಲೀಸರ ದೌರ್ಜನ್ಯದ ಮೂಲಕ ವಾಪಸ್ ಕಳಿಸ್ತಾರೆ. ಇದೆಂತ ದುರಂತ. ಆಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ಬೇರೆ ಬೇರೆ ಸಮುದಾಯಗಳಿಗೆ, ಬೇರೆ ಬೇರೆ ಹೋರಾಟಗಳಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಮುದಾಯದ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಇಟ್ ಈಸ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್. ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಮಾತ್ರನೇ ಒಳ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ, ಒಳ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ, ಪ್ರಚೋದಿಸ್ತಕ್ಕಂಥ, ಒಳ ಮೀಸಲಾತಿ ವಿರುದ್ಧ ಪ್ರಚೋದನೆ ಮಾಡ್ತಕ್ಕಂಥ ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳಿಗೆ ಮಾತ್ರನೇ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ನಾವು 2ನೇ ತಾರೀಕು ಕ್ಯಾಬಿನೆಟ್ ಕರೆದಾಗಲೇ ಮಾರ್ಚ್ 2ನೇ ತಾರೀಕು ನಾವು ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಸೋಲಿಸಬೇಕಾಗುತ್ತೆ, ಉಪಚುನಾವಣೆ ಬರ್ತಾ ಇದೆ, ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೂಡ ಅವರು ಇಲ್ಲ ನಾವು 5ನೇ ತಾರೀಕು ಮಾಡ್ಬಿಡ್ತೀವಿ ಅಂತಂದ್ರು. 5ನೇ ತಾರೀಕಿಂದ 12ನೇ ತಾರೀಕು ಮಾಡ್ಬಿಡ್ತೀವಿ ಅಂತ, 12ನೇ ತಾರೀಕಿಂದ ಇವತ್ತು 27ನೇ ತಾರೀಕು ಮಾಡೋರು. 27ನೇ ತಾರೀಕು ಕೂಡ ವಿಶೇಷ ಕ್ಯಾಬಿನೆಟ್ ಅನ್ನ ಮುಂದೂಡಿದ್ದಾರೆ. ಇದರ ಅರ್ಥ ಏನು? ನಾವು ಮೈಸೂರಿನಲ್ಲಿ ಸಿದ್ದರಾಮಯ್ಯ ನುಡಿಯಿಂದ ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ರದ್ದು ಮಾಡ್ತಾರೆ. ಡಿಸೆಂಬರ್ 11ಕ್ಕೆ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ ಅಂದ್ರೆ 144 ಸೆಕ್ಷನ್ ತರ್ತಾರೆ. 144 ಸೆಕ್ಷನ್ ತರೋದಕ್ಕೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೆ 144 ಸೆಕ್ಷನ್ ತರ್ತಾರೆ. ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಂಗ್ ಬೇಕಂತ ಆಪರೇಟ್ ಮಾಡ್ತಾರೆ. ಯಾವಾಗ ಬೇಕು ಅವಾಗ ಕ್ಯಾಬಿನೆಟ್ ಕರ್ಕೊಂತಾರೆ, ಯಾವಾಗ ಬೇಕು ಅವಾಗ DPR ಆದೇಶಗಳು ಮಾಡ್ತಾರೆ.
ಯಾವಾಗ ಬೇಕಾವಾಗ ಎಂತ ಆದೇಶಗಳು ಈಗಾಗಲೇ ಅವ್ರು ನೋಡಿದಾಗ 56,432 ಹುದ್ದೆಗಳನ್ನ ಮಾಡ್ತೀವಿ ಅಂತ ಆಗಲೇ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಇದೊಂದು ಕಡೆ ಮಾಡ್ತಾರೆ. ಇನ್ನೊಂದು ಕಡೆ ಕಾನೂನು ಮಂತ್ರಿಗಳು ಕಣ್ಣು ಮುಚ್ಚಿ ಕುತ್ಕೊಂಡವ್ರೆ, ಏನೂ ಕಾಣದೇ ಇರೋದ್ರ ಕುರುಡ್ರ ತರ. ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರು ಕುರುಡ್ರಾಗ್ಬಿಟ್ಟಿದ್ದಾರೆ, ಕಣ್ಣಿಗೆ ಕಾಣಿಸ್ತಿಲ್ಲ ಅವ್ರು ಕಾನೂನು ಅಂದ್ರೆ ಏನಂತ. ಇನ್ನೊಂದು ಕಡೆ ಹೇಳ್ತಾರೆ ಸಂವಿಧಾನ ಹಕ್ಕು ಪ್ರಕಾರ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತ ಹೇಳ್ತಾರೆ. ಏನ್ರಿ ಅಂದ್ರೆ ಒಳ ಮೀಸಲಾತಿ ಬಿಸಾಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಿಸಾಕು ಅಂತ. ಸುಪ್ರೀಂ ಕೋರ್ಟ್ನ ಕಾನೂನುಗಳು ವೈಲೇಷನ್ ಮಾಡಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷದ ಸರ್ಕಾರ. 11ನೇ ಏನು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಳ ಮೀಸಲಾತಿ ಮಾಡಿ ರಾಜ್ಯ ಸರ್ಕಾರ ಅಂತ ಅದನ್ನು ಕೂಡ ಉಲ್ಲಂಘನೆ ಮಾಡೋರು. ಸುಪ್ರೀಂ ಕೋರ್ಟ್ನ ವಿರುದ್ಧನೇ ಷಡ್ಯಂತ್ರಗಳನ್ನ ರೂಪಿಸಿ ಕಾನೂನುಗಳನ್ನು ದುರುಪಯೋಗ ಮಾಡಿ ಇವತ್ತು ಒಳ ಮೀಸಲಾತಿಯನ್ನ ತರದೇ ಇರುವಂತ ಕೆಲಸ, ಒಳ ಮೀಸಲಾತಿ ವಿರುದ್ಧ ಆಗುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇದೆ. ಇಟ್ ಈಸ್ ನಥಿಂಗ್ ಬಟ್ criminalization of law, criminalization of politics, criminalization of judicial sector, criminalization of administrative sector, criminalization of caste, criminalization of fundamentals, caste fundamentals of fascism. ಇದೇನು ಜರ್ಮನ್ ಅಂತ ಅಂದ್ಕೊಂಡ್ಬಿಡಿಯಲ್ಲ. ಸಿದ್ದರಾಮಯ್ಯ ಕೇಳಿದ್ರೆ ಇದು ಜರ್ಮನ್ ಏನ್ರಿ, ನೀವು ಇಷ್ಟವನ್ನ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ಗೌರವಗೊಳಿಸಬೇಕು ಅಂತ ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ. ಸಿದ್ದರಾಮಯ್ಯರೇ ಸುಪ್ರೀಂ ಕೋರ್ಟ್ಗೆ ಆತ್ಮಗೌರವ ರಕ್ಷಣೆ ಮಾಡಬೇಕು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಅಂತ ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಗೌರವ ತೋರಿಸಿರ್ತಕ್ಕಂಥ ದಕ್ಷಿಣ ಭಾರತಗಳಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ. ಎಲ್ಲಾ ರಾಜ್ಯಗಳು ಒಳ ಮೀಸಲಾತಿ ವರ್ಗೀಕರಣವನ್ನ ಮಾಡಿದಾವೆ, ಆದ್ರೆ ಕರ್ನಾಟಕ ರಾಜ್ಯ ಇದು 2 ವರ್ಷ ಹೋದ್ರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ. ನಾವೇನ್ ಹೇಳ್ತೇವೆ, ಅಲೆಮಾರಿಗಳನ್ನ ತಗೊಂಡೋಗಿ ಅನ್ಲಾಫುಲ್ ಆಗಿ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಅವ್ರನ್ನ ತಗೊಂಡೋಗಿ ಟಚಬಲ್ ಸ್ಥಿತಿ ಹಾಕಿದ್ರ. ಬಲಿಷ್ಠವಾದ ಯಾವ ಸುಪ್ರೀಂ ಕೋರ್ಟ್ ಬಲಿಷ್ಠ ಸಮುದಾಯಗಳ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಒಳ್ಳೆ ಮೀಸಲಾತಿ ಕೊಡ್ರಿ ಅಂತ ಹೇಳ್ತು, ಅದೇ ಸುಪ್ರೀಂ ಕೋರ್ಟ್ ನಾನು ಉಲ್ಲಂಘನೆ ಮಾಡ್ಬಿಟ್ಟು ಬಲಿಷ್ಠವಾದ ಸಮುದಾಯಗಳ ಜೊತೆ ತಗೊಂಡೋಗ್ಬಿಟ್ಟು ಅಲೆಮಾರಿಗಳನ್ನ ಹಾಕಿದ್ದಾರೆ. ಯಾವ ನ್ಯಾಯ? ಅದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪಾಳೆಗಾರಿಕೆ ಸಂಸ್ಕೃತಿ ತಲೆದೂರಿದೆ. ಪೊಲಿಟಿಕ್ಸ್ ನ ಕ್ರಿಮಿನಲೈಸೇಷನ್ ಮಾಡೋದ್ರ ಮೂಲಕ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಜಾತಿ ನಡುವೆ ಸಂಘರ್ಷ ತಂದಿಡ್ತಾ ಇದ್ದಾರೆ, ಒಡೆದಾಡಂಗ್ ಮಾಡ್ತಾ ಇದ್ದಾರೆ. ತಿಳಿಯಾಗಿದ್ದಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾನೂನು ಪರಿಸ್ಥಿತಿನೇ ಹದಗೆಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು. ಯಾವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತಾಂಗದಲ್ಲಿ, ಶಾಸಕಾಂಗದಲ್ಲಿ, ಅಡ್ಮಿನಿಸ್ಟ್ರೇಷನ್ಲಿ ಅವಕಾಶ ಇಲ್ವೋ, ಯಾವತ್ತು ಸುಪ್ರೀಂ ಕೋರ್ಟ್ಗೆ ನಾಗೆ ಗೌರವ ಕೊಡವೋ ಆ ಸರ್ಕಾರ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಅದರಿಂದ ಕಾನ್ಸ್ಟಿಟ್ಯೂಷನ್ ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಆಮೇಲೆ ನಾವು ಕೇಂದ್ರದ ರಾಷ್ಟ್ರಪತಿ ಕೂಡ ಕೇಂದ್ರಕ್ಕೂ ಕೂಡ ನಮ್ಮ RBI ನಾಯಕರಾದ ಎನ್ ಮೂರ್ತಿ ಅವರ ಮೂಲಕ ಪತ್ರವನ್ನು ಕೂಡ ಬರಿತಾ ಇದ್ದೀವಿ. ನಮ್ಗೆ ರಾಷ್ಟ್ರಪತಿ ಆಳ್ವಿಕೆ ತರ್ರಿ, ಕಾನೂನು ಸುವ್ಯವಸ್ಥೆ ಒಟ್ಟಾಗಿದೆ. ಜಾತಿ ಸಂಘರ್ಷ, ಯಾರಿಗೆ ಬೇಕು ಅವ್ರಿಗೆ ಪರ್ಮಿಷನ್ ಕೊಡೋದು, ಯಾರಿಗೆ ಬೇಡ ಅವ್ರಿಗೆಲ್ಲ ದೂರ ಮಾಡೋದು, ಯಾರು ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಅವ್ರಿಗೆಲ್ಲ ಅರೆಸ್ಟ್ ಮಾಡಿಸೋದು ಅನ್ಲಾಫುಲ್, ಅನ್ಕಾನ್ಸ್ಟಿಟ್ಯೂಷನಲ್. ಅದಕ್ಕೆ ಇಂಥ ಒಂದು ವಾತಾವರಣ ಬೇಕಾ ನಮ್ಗೆ, ರಾಷ್ಟ್ರಪತಿ ಆಳ್ವಿಕೆ ತರಲಿ ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಬರುವಂತ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ತೋರಿಸ್ತೀವಿ. ನಮ್ಮ ಸ್ವಾಮೀಜಿಗಳನ್ನ ಬಂಧಿಸೋದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ವಿ. ಇನ್ನು ಉಳಿದಂತೆ ನಾವೆಲ್ಲರೂ ಕೂಡ ಒಕ್ಕೂಟದಿಂದ, ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಕರ್ನಾಟಕ ಮಾದಿಗ ದಂಡೋರ, ಅಖಿಲ ಭಾರತ ಮಾದಿಗ ದಂಡೋರ, ವಿಶ್ವ ಆದಿಜಾಂಬವ ಸಂಘ, ಮತ್ತೆ ಕರ್ನಾಟಕ ಬಹುಜನ ಚಳವಳಿ, ಜೈ ಭಾರತ್ ಸಂಘ, ಮತ್ತೆ ನಮ್ಮ ಎನ್ ಮೂರ್ತಿ ಅವರು ಸಂಘಟನೆ, TSS ಮತ್ತು RP ಎಲ್ಲವೂ ಕೂಡ ಒಕ್ಕೂಟದಲ್ಲಿ ಸೇರಿ ನಾವು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ನಮ್ಮ ರಾಜಕೀಯವಾಗಿ ಉದ್ಭವ ಆಗಿರ್ತಕ್ಕಂಥ ಈ ಸಮಸ್ಯೆಗೆ ರಾಜಕೀಯವಾಗಿ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಅಖಿಲ ಭಾರತ ಸಂಘ. ಹಾಗೆ ರಾಜಕೀಯವಾಗಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆ, ರಾಜಕೀಯ ಪಾಳೆಯಗಾರಿಕೆಗೆ, ರಾಜಕೀಯ ಹಿಟ್ಲರಿಸಂಗೆ ನಾವು ಸರಿಯಾದಂತ ಉತ್ತರವನ್ನು ಕೊಡ್ತೀವಿ ಈ ಚುನಾವಣೆಯಾದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ನಮ್ಮ ಮತಜಾಗೃತಿ ಅಭಿಯಾನದ ಮೂಲಕ ನಾವೆಲ್ಲರೂ ಕೂಡ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ.